ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ನೇರಳೆ ಹಣ್ಣನ್ನ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ. ತುಂಬಾ ಜನಕ್ಕೆ ಇದೊಂದು ಕ್ವಶನ್ ಇದೆ, ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಇದನ್ನ ತಗೋಬೇಕಾ ತಗೋಬಾರ್ದಾ ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ನಿಮ್ಗೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ನಿಮ್ಗೆ ಬೇಡ, ಧಾರಾಳವಾಗಿ ನೀವು ಇದನ್ನ ತಗೋಬಹುದು. ಯಾಕಂದ್ರೆ ಇದ್ರಲ್ಲಿ ಇರುವಂತಹ ಹೇರಳವಾದಂತಹ ಬೆನಿಫಿಟ್ಸ್ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನೀವು ಲಿಮಿಟ್ ಆಗಿ ತಿಂದ್ರೆ ಅಷ್ಟೇ ಸಾಕು. ಮತ್ತೆ ಒಂದು ಕಂಡೀಷನ್ ಇದೆ, ಅದು ಒಂದನ್ನ ನಾನು ಎಂಡಿಂಗ್ ಅಲ್ಲಿ ಹೇಳ್ತೀನಿ. ನಾನು ನಿಮ್ಗೆ ಚೆನ್ನಾಗಿ ಇರುವಂತಹ ನೇರಳೆ ಹಣ್ಣನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಕಾಯಿ ತಿನ್ನಕ್ ಹೋಗ್ಬೇಡಿ, ಕಾಯಿ ತಿಂದ್ರೆ ಎದೆಲಿ ಒಂಥರ ಆಗತ್ತೆ ಈ ಹಣ್ಣನ್ನ. ಸೊ ಚೆನ್ನಾಗಿ ಫ್ರೂಟ್ ಆಗಿ, ಈಗ ನಾನು ಪಿಕ್ಚರ್ ಅಲ್ಲಿ ತೋರಿಸ್ತಾ ಇರೋ ತರ ದಪ್ಪಗೆ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ತಿಂದ್ರೆ ನಿಮ್ಗೆ ಸ್ವಲ್ಪ ಸ್ವೀಟ್ನೆಸ್ ಗೊತ್ತಾಗ್ಬೇಕು. ಸೊ ಆ ರೀತಿ ಇದ್ರೆ ನೀವು ನಿಮ್ಮ ಒಂದು ಕೈ ಹಿಡಿಯೋಷ್ಟು ಮಾತ್ರ ತಿನ್ಬೇಕಾಗತ್ತೆ. ಸೊ ಇಷ್ಟು ದಪ್ಪ ದಪ್ಪ ಇರುವಂತಹ ಜಾಮೂನ್ ಫ್ರೂಟ್ ನಿಮ್ಮ ಕೈ ತುಂಬಾ ಅಂದ್ರೆ ಎಷ್ಟು ಹಿಡಿಬಹುದು, ಬಹಳ ಅಂದ್ರೆ 5-6 ಹಿಡಿಬಹುದು ನಿಮ್ಗೆ. ಸೊ ಅಷ್ಟೇ ನಿಮ್ಗೆ ಲಿಮಿಟ್ ಅಂತ ಹೇಳ್ತಾರೆ. ಸೊ 1 ಹ್ಯಾಂಡ್ ಫುಲ್ ಅಂತ ಒಂದು ಲಿಮಿಟ್ ಇದೆ. ಸೊ ಹಾಗಾಗಿ ಅಷ್ಟನ್ನ ನೀವು ಕನ್ಸ್ಯೂಮ್ ಮಾಡಿ. ತುಂಬಾ ಜನಕ್ಕೆ ಇದರಲ್ಲಿ ಡೌಟ್ ಇದೆ, ದಪ್ಪ ತಿನ್ಬೇಕಾ ಅಥವಾ ಚಿಕ್ಕ ನೇರಳೆ ಹಣ್ಣು ತಿನ್ಬೇಕಾ ಅನ್ಬಿಟ್ಟು. ಸೊ ಎಷ್ಟು ಸಾಧ್ಯನೋ ಅಷ್ಟು ದಪ್ಪ ಇರೋ ಹಣ್ಣನ್ನ ತಿನ್ನಿ, ಚಿಕ್ಕದ್ದೆಲ್ಲ ತಿನ್ನಕ್ ಹೋಗ್ಬಿಡಿ. ಸೊ ಚಿಕ್ಕ ನೇರಳೆ ಹಣ್ಣಿಗೆ ನಾಯಿ ನೇರಳೆ ಹಣ್ಣು ಅಂತ ಹೇಳ್ತಾರೆ, ಅದನ್ನ ತಿಂದ್ರೆ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಚಿಕ್ಕದು ಅಂದ್ರೆ ಗೋಲಿ ಸೈಜ್ ಅಲ್ಲಿ ಇರೋಂಥದ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ದಪ್ಪಗೆ ಇರೋಂತಹ ಈ ತರ ಹಣ್ಣನ್ನ ಚೂಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್, ನೀವು ಇದನ್ನ ತಿನ್ನೋದ್ರಿಂದ ನಿಮ್ಗೆ ಸಿಗೋಂತಹ ಬೆನಿಫಿಟ್ಸ್ ಏನು ಅಂದ್ರೆ, ಇದರಲ್ಲಿ ಐರನ್, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಜಿಂಕ್ ಎಲ್ಲಾನು ಇದೆ. ಮಗುವಿನ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುವಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೀಸನ್ ಅಲ್ಲಿ ಸಿಗೋಂತಹ ಈ ಹಣ್ಣನ್ನ ತಗೊಂಡು ತಿಂದ್ರೆ ಒಳ್ಳೇದು. ಸೊ ಸೀಸನ್ ಅಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ರೆ ಇದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಚಿಕ್ಕದಾಗಿದ್ರೆ ಅದನ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಕೆಮ್ಮು ಬರುತ್ತೆ. ಸೊ ಇದನ್ನ ತಿನ್ನೋದಕ್ಕೆ ಒಂದೇನ್ ಕಂಡೀಷನ್ ಅಂತ ಅಂದ್ರೆ, ಸ್ವಲ್ಪ ಉಪ್ಪು ಹಾಕೊಂಡ್ ತಿನ್ನಿ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಗಂಟಲ್ ಕೆರ್ತಾ ಬರ್ಬೋದು. ಸೊ ಸ್ವಲ್ಪನೇ ತಿನ್ನಂಗಿದ್ರು ನೀವು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನಿ. ಒಂದ್ 5-6 ಹಣ್ಣನ್ನ ನೀವು ತಿನ್ಬಹುದು. ಸೊ ಅದೊಂದು ಒಳ್ಳೆ ಟೇಸ್ಟ್ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ, ಚೆನ್ನಾಗಂತ ಅನ್ಸುತ್ತೆ ನಿಮ್ಗೆ. ಸೊ ಹೈಜೆನಿಕ್ ಆಗಿ ಚೆನ್ನಾಗಿರುವಂತಹ ಹಣ್ಣನ್ನ ತಗೊಳ್ಳಿ. ಸ್ವಲ್ಪ ಕೊಳ್ತೋಗಿರೋ ತರ ಎಲ್ಲ ಇರಬಾರ್ದು, ಚೆನ್ನಾಗಿ ಟೆಂಡರ್ ಆಗಿರುವಂತಹ ಹಣ್ಣು, ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಹಾಗೆ ಪ್ರೆಸ್ ಆಗ್ಬೇಕು. ಸೊ ಆ ರೀತಿ ಹಣ್ಣುಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಈ ಹಣ್ಣನ್ನ ತಿಂದ್ರೆ ಮುಂದೆ ಬರುವಂತಹ ಹಾರ್ಟ್ಗೆ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ಒಂದು ಡಿಸೀಸ್ ಆಗಿರ್ಬೋದು. ಸೊ ಅದೇನು ಬರಲ್ಲ ಅಂತಂದು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಯಾಕೆಂದ್ರೆ ಇದರಲ್ಲಿ ಇಮ್ಯುನಿಟಿ ಪವರ್ ಗೇನ್ ಮಾಡುವಂತಹ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ಸೊ ಇದು ರೋಗ ನಿರೋಧಕ ಶಕ್ತಿನ ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಆ ಕಂಡೀಷನ್ ಅಂತ ಅಂದ್ರೆ, ಇದನ್ನ ತಿಂದ್ಬಿಟ್ಟು ಹಾಲು ಕುಡಿಬಾರ್ದು 1-2 ಅವರ್. ಸೊ ಇದು ಜೀರ್ಣ ಆದ್ಮೇಲೆ ನೀವು ಹಾಲ್ನ ತಗೋಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಫುಲ್ ಸೇಫ್ ನೇರಳೆ ಹಣ್ಣನ್ನ ತಗೋಬಹುದು ನೀವು. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.